ಎರಡನೇ ದಿನದ ಈ ಬೃಹತ್ ಪಾದಯಾತ್ರೆಗೆ ದೇಶ ಕಂಡಂತ ಅಪರೂಪ ರೈತ ನಾಯಕರು ಅವರ ಜೀವನದ ಉದ್ದಗಲಕ್ಕೂ ಕೂಡ ರೈತ ಪರವಾದಂತ ಹೋರಾಟಗಳು, ರೈತ ಪರವಾದಂತ ಚಳುವಳಿಗಳ ಮೂಲಕ 64 ವರ್ಷ ಸುದೀರ್ಘ ಕಾಲ ರಾಜಕಾರಣದ ನಮ್ಮ ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಅಳಿವಳಿಗೋಸ್ಕರ, ರೈತರ ಅಸ್ತಿತ್ವಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ವರಿಷ್ಠರು, ರೈತರ ಮಗನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು, ಅಪ್ಪಾಜಿಯವರು ಇವತ್ತಿನ ದಿನ ಬಂದು ಬೈರ್ಮಂಗಲದ ಎರಡನೇ ದಿನದ ಈ ಒಂದು ಪಾದಯಾತ್ರೆಗೆ ಸ್ವತಃ ಅವರೇ ಚಾಲನೆಯನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಬಿರ್ದಿ ಭಾಗದ ನಮ್ಮ ಬೈರ್ಮಂಗಲ ಹಾಗೂ ಕೆಂಚಗಾರನಹಳ್ಳಿಯ 26 ಗ್ರಾಮದ ರೈತರ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಿಮ್ಮ ಜೊತೆಯಲ್ಲಿ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ಬದ್ಧವಾಗಿ ಬಂದು ನಿಂತಿದ್ದೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ನುಡಿಗಳನ್ನ ಇವತ್ತು ದೇವೇಗೌಡರು ಸಾಹೇಬರು ಮಾತನಾಡಿರ್ತಕ್ಕಂಥದ್ದು. ಇವತ್ತು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ ಅನ್ನದಾತರ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಪಾದ ಕಮಲಗಳಿಗೆ ಇವತ್ತು ರೈತಾಪಿ ವರ್ಗಕ್ಕೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ತಲಿಗೆ ಪುಷ್ಪಾರ್ಚನೆಯನ್ನ ಜನತಾದಳ ಪಕ್ಷದ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕ ಮಿತ್ರರು ಇವತ್ತು ಮಾಡುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಾದ ಕಮಲಗಳಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಎರಡನೇ ದಿನ ಈ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದರೆ ಕೆಲವೊಂದಷ್ಟು ವಿಚಾರಗಳು ಇವತ್ತು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಈ ಭಾಗದ ರೈತರ ಜೀವನಾಡಿಯಾಗಿರ್ತಕ್ಕಂಥ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಸಂಖ್ಯೆ ಇವತ್ತು 7,841 ಎಕರೆ. ಈ ಕೃಷಿ ಪ್ರದೇಶದಲ್ಲಿ ಯಾರು ಕೂಡ ಅತಿ ದೊಡ್ಡ ಶ್ರೀಮಂತರುಗಳಿಲ್ಲ, ಎಕರೆಗಟ್ಟಲೆ ಭೂಮಿಯನ್ನ ಹೊಂದಿರತಕ್ಕಂಥ ರೈತರಿಲ್ಲ. ಎಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರುಗಳು ಇವತ್ತು ಬದುಕನ್ನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಸ್ವಂತ ಭೂಮಿ ಇಲ್ಲ. ತಾವೆಲ್ಲ ಕೇಳ್ತಾ ಇದ್ದೀರಿ, ಈ ಭಾಗದಲ್ಲಿ ಬೆಂಗಳೂರು ನಗರಕ್ಕೆ ಸರಬರಾಜಾಗ್ತಾ ಇರ್ತಕ್ಕಂಥ ಹಾಲು ಹತ್ತತ್ರ 6 ಲಕ್ಷ ಲೀಟರ್ ಇವತ್ತು ಹೈನುಗಾರಿಕೆಯ ಮೂಲಕ ಉತ್ಪಾದನೆ ಮಾಡ್ತಾ ಇದ್ದಾರೆ. ನನ್ನ ಕಣ್ಣಾರೆ ನಾನು ಬೈರಮಂಗಲ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಆ ಭಾಗದ ರೈತರ ಜೊತೆಯಲ್ಲಿ ನಮ್ಮ ಭಾಗದ ರೈತರು ಯಾವ ರೀತಿ ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನುವಂತ ವಾಸ್ತವ ಸ್ಥಿತಿಯನ್ನ ಅರ್ಥಕೊಳ್ತಕ್ಕಂಥ ಪ್ರಯತ್ನವನ್ನ ಪಾದಯಾತ್ರೆಯ ಮೂಲಕ ಮಾಡಿದಂತ ಸಂದರ್ಭದಲ್ಲಿ ನಾನು ನೋಡಿದಂತ ಅಂಶ, ಗುತ್ತಿಗೆಗೆ ಜಮೀನನ್ನ ತಗೊಂಡು ಜಮೀನಿಲ್ಲದೆ ಇರ್ತಕ್ಕಂಥವ್ರು 5, 6, 7, 8 ಹಸುಗಳನ್ನ ಸಾಕೊಂಡು ಅದರಲ್ಲಿ ಬರ್ತಕ್ಕಂಥ ಉತ್ಪಾದನೆ, ಹಣದ ಉತ್ಪಾದನೆಯಿಂದ 30-40 ಸಾವಿರ ಪ್ರತಿ ತಿಂಗಳು ಅವರ ದುಡಿಮೆ ಏನಿದೆ ಅದರಿಂದ ಅವರ ಆರೋಗ್ಯದ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಹಣಕಾಸು, ಮಕ್ಕಳ ಭವಿಷ್ಯಕ್ಕೆ ರೂಪಿಸ್ತಕ್ಕಂಥ ಹಣಕಾಸು, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ 26 ಗ್ರಾಮಗಳ ಹಳ್ಳಿಯ ಒಂದು ರೈತರು ಇವತ್ತೇನು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಒಂದು ಎದೆಯ ಮೇಲೆ ಈ ರಾಜ್ಯ ಸರ್ಕಾರ